ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಬೆಳಿಗ್ಗೆಯಿಂದನೇ ಬ್ಲಾಗ್ ಮಾಡಿದ್ದೀನಿ. ಬೆಳಿಗ್ಗೆದು ಮಾತ್ರ ಬ್ಲಾಗ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಮಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾನೆ. ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಕೊಟ್ಟು ಅವನಿಗೆ ರೆಡಿ ಮಾಡಲಿಕ್ಕೆ ಯಾವಾಗಲೂ ಸಹ ಅವನೇ ರೆಡಿ ಮಾಡೋದು. ರೆಡಿ ಮಾಡಲಿಕ್ಕೆ ಅವನಿಗೆ ಕೊಟ್ಟು ನಾನು ಸ್ವಲ್ಪ ಕೆಲಸ ಆಚೆ ಈಚೆ ಕೆಲಸ ಮಾಡ್ತಿದ್ದೆ. ಇದು ಬೆಳಿಗ್ಗಿನ ಕೆಲಸ ಅಂದರೆ ಸ್ವಲ್ಪ ಗಡಿಬಿಡಿಯಲ್ಲೇ ಇರ್ತದೆ. ಎಲ್ಲರೂ ಕೆಲಸಕ್ಕೆ ಹೋಗಬೇಕು ಹಾಗೆ ಹೀಗೆ ಅಂತೇಳಿ ಒಂದು ಗಡಿಬಿಡಿ ಆಗಿರ್ತದೆ. ಹಾಗಾಗಿ ಅವನು ಆರತಿಗೆಲ್ಲ ರೆಡಿ ಮಾಡ್ತಾಯಿದ್ದಾನೆ. ಎಂತ ಮಾಡೋದು, ತಿಂಡಿ ಎಂತ ಮಾಡೋದು ಅಂತಲ್ಲಿ ಒಂದೇ ಬೆಳಿಗ್ಗೆ ಆಗುವಾಗ ನಮಗೆ ತಲೆ ಬಿಸಿ ಒಂದೇ. ಪದಾರ್ಥ ಎಂತ ಮಾಡೋದು, ತಿಂಡಿ ಎಂತ ಮಾಡೋದು, ಪದಾರ್ಥ ಎಂತ ಮಾಡೋದು, ಇದೇ ಎರಡು ತಲೆ ಬಿಸಿ. ಹಾಗಾಗಿ ನಾನು ಎಂತ ಮಾಡೋದು ಅಂತೇಳಿ ಅಡುಗೆ ಕೊಂಡಲ್ಲಿ ಎಂತ ಹುಡುಕೋದು ಅಂತೇಳಿ ದೋಸೆ ಹೋದವಾರದಲ್ಲೆಲ್ಲ ತುಂಬ ದೋಸೆ ಮಾಡಿ ತಿಂದು ದೋಸೆಯಿಂದ ಬೇಜಾರಾಗಿ ಹೋಗಿದೆ. ಹಾಗಾಗಿ ನಾವು ದೋಸೆ ಮಾಡೋದು ಬೇಡ, ಏನಾದರೂ ಬೇರೆ ಮಾಡುವ ಅಂತ ಎಲ್ಲ ಹುಡುಕುವಾಗ ಮತ್ತು ಶಾವಿಗೆ ಮಾಡೋದ, ದೋಸೆ ಮಾಡೋದ, ಅವಲಕ್ಕಿ ಮಾಡೋದ ಅಂತೇಳಿ ಗಡಿಬಿಡಿಯಲ್ಲಿ ಒಂದು ಅರ್ಜೆಂಟಿನ ತಿಂಡಿ ಅಂದರೆ ಅವಲಕ್ಕಿ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಅವಲಕ್ಕಿನೇ ಮಾಡುವ ಅಂತ ತೆಂಗಿನಕಾಯಿ ತುರಿದು ರೆಡಿ ಮಾಡಿಕೊಡೋಷ್ಟೊತ್ತಿಗೆ ಅಷ್ಟು ಹೊತ್ತಿಗೆ ಗಂಟೆ ಆಗಿ ಹೋಯ್ತು. ಈ ಮಕ್ಕಳ ಹತ್ರ ಬೊಬ್ಬೆ ಹಾಕಿ ನಾವು ಎದ್ದೇಳಿ ಮಕ್ಕಳೇ ಎದ್ದೇಳಿ, ಬೆಳಿಗ್ಗೆ ಆಗ್ತದೆ ಲೇಟ್ ಆಗ್ತದೆ ಅಂತೆಲ್ಲ ಎದ್ದೇಳುವ ಅಷ್ಟೊತ್ತಿಗೆ ಆಯಿತು ಗಂಟೆ. ಅವ್ರು 7 ಗಂಟೆಗೆ ಎದ್ದು ಅಲ್ಲೋಗಿ ನಿಂತ್ಕೊಂಡು ಇಲ್ಲಿ ಸ್ವಲ್ಪ ಪೇಪರ್ ಓದಿ ಹೀಗೆಲ್ಲ ಬರುವಾಗ ಲೇಟ್ ಆಗ್ತದೆ. ಹಾಗೆ ಇದರಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ದಾರೆ ನಾವು ತೆಂಗಿನಕಾಯಿ, ಬಾಳೆಹಣ್ಣು, ಬತ್ತಿ ಎಲ್ಲ ಮಾಡ್ತಿದ್ದಾನೆ. ಇದು ಆರತಿಗೆ ಬತ್ತಿ ಮಾಡ್ತಿದ್ದಾನೆ. ಇದು ತುಪ್ಪದ ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಆರತಿಗೆ ಬತ್ತಿ ಮಾಡಿ ಇಟ್ಕೊಂಡಿದ್ದಾನೆ ನೋಡಿ, ಬತ್ತಿ ಮಾಡ್ತಿದ್ದಾನೆ. ಅದು ಆರತಿಗೆ ನಾವು ಕರ್ಪೂರ ಮತ್ತು ಬತ್ತಿ, ಅಕ್ಷತೆ ಎಲ್ಲ ಹಾಕಿ ಒಟ್ಟಿಗೆ ಒಂದು ಪೂಜೆಗೆ ರೆಡಿ ಮಾಡ್ಕೊಳ್ತೀವಿ. ಅದರಲ್ಲಿ ಏನು ಮುಚ್ಚುಮರ ಇಲ್ಲ, ಇದ್ದಾಗೆ ತೋರಿಸಿದ್ದೀನಿ ನೋಡಿ ನಾನು. ಈಗ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದ ನಂತರ ಒಂದು ಅರ್ಜೆಂಟ್ ತಿಂಡಿ ಅಂತ ಹೇಳಿದರೆ ನಮಗೆ ಬಜಿಲ್ ಅಂದರೆ ಅವಲಕ್ಕಿ ತೆಂಗಿನಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕಿ ಒಂದು ಅರ್ಜೆಂಟಿಗೆ ಒಂದು ತಿಂಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಿಕ್ಸರ್ ಏನಾದರೂ ಇದ್ದರೆ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಆಗಿರ್ತದೆ. ಹಾಗಾಗಿ ಒಂದು ನೋಡಿ ಸ್ವಲ್ಪ ಅವಲಕ್ಕಿ ಮಾಡಿಬಿಟ್ಟು ತೆಂಗಿನಕಾಯಿ ತುರಿದು ಬೆಲ್ಲ ಮತ್ತು ಹಾಕಿ ಅವಲಕ್ಕಿಯ ಮಾಡಿದೆ. ಸ್ವಲ್ಪ ಲೈಟಲ್ಲಿ ಫುಡ್ ಲೈಟಿಗಾಗಿ ಸೇರ್ತಾ ಅರ್ಜೆಂಟಿಗೆ ಸಾಕ್ತದೆ, ಗ್ಯಾಸ್ ಕಸ ಉಳಿತಾಯ ಎಲ್ಲ. ಹಾಗೆ ಅದರೊಟ್ಟಿಗೆ ನಮಗೆ ಗಂಡುಕಾಯಿ ಒಂದು ಬೇಕೇ. ನಿಮಗೆ ಗೊತ್ತಿದ್ದಾಗೆ ಗಂಡುಕಾಯಿ ಒಂದು ಯಾವಾಗಲೂ ಸಹ ನನ್ನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರ. ನಾವು ಬೆಳಿಗ್ಗೆ ಹೊತ್ತು ಗಂಡುಕಾಯಿ ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಈ ಮೋಷನ್ ಪ್ರಾಬ್ಲಮಿಗೆ, BP ಗೆ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಗಂಡುಕಾಯಲ್ಲಿ ತುಂಬ ಪ್ರಯೋಜನಗಳು ಉಂಟು. ನೀವೆಲ್ಲ ಸಹ ಗಂಡುಕಾಯಿ ಬೆಳಿಗ್ಗೆ ಚಹಾ ಕುಡಿಯೋಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯನ್ನು ಗಂಡುಕಾಯಿ ಒಂದು 2 ಪೀಸ್ ತಿಂದರೆ ನಿಮಗೆ ಎಷ್ಟು ಬೆನಿಫಿಟ್ ಉಂಟು ನೋಡಿ. ತುಂಬ ಒಳ್ಳೆಯದು. ನಾವಂತೂ ಯಾವಾಗಲೂ ಸಹ ಗಂಡುಕಾಯಿ ತಿಂತೀವಿ. ಗಂಡುಕಾಯಿ ಒಂದು ಕಟ್ ಮಾಡಿ, ಗಂಡುಕಾಯಿ ಅಂತ ಹೇಳ್ತಿದ್ದೀವಿ, ನಿಮಗೆ ಗಂಡುಕಾಯಿ ಅಂತ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ. ಇದು ಪಪ್ಪಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳುವ ಅಂತ ಹೇಳೋಷ್ಟಕ್ಕೆ ಸ್ವಲ್ಪ ಬೆಲ್ಲ, ನನಗೆ ನಾವು ಚಹಾಗೆ ಬೆಲ್ಲ ಹಾಕಿ ಚಹಾ ಮಾಡೋದು. ಹಾಗಾಗಿ ಬೆಲ್ಲ ಕಟ್ ಮಾಡಿ ಇಟ್ಕೊಳ್ಳುವ ಅದೇ ಪಕ್ಕಕ್ಕೆ ಅಂತೇಳಿ 8:45 ಎಲ್ಲ ಕೆಲಸ ಆಗಬೇಕು ನಮಗೆ. ಎಲ್ಲ ಕೆಲಸ ಆಗಿ ರೆಡಿಯಾಗಿ ನಾವು ಹೊರಟಾಗಬೇಕು. ಹಾಗಾಗಿ ನಾನು ಗಡಿಬಿಡಿಯಲ್ಲಿ ಕೆಲಸ ಮಾಡೋದು ಯಾವಾಗಲೂ. ಬೆಳಿಗ್ಗೆ ಎದ್ದರೆ ಗಡಿಬಿಡಿಯಲ್ಲೇ. ಹಾಗೆ ಬೆಲ್ಲ ಎಲ್ಲ ಪುಡಿ ಮಾಡಿ ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು. ಇದು ಬೆಲ್ಲದ ಚಹಾ ಯಾಕೆ ಅಂತ ಹೇಳಿದರೆ, ನಮಗೆ ಶುಗರ್ ಬಂದ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕಿ ಚಹಾ ಮಾಡೋದು ಅಂತ ಅಭ್ಯಾಸ ಆಗೋದು. ಹಾಗೆ ನನ್ನ ಮಕ್ಕಳಿಗೆ ಸಹ ಅದು ಸಕ್ಕರೆ ಅಭ್ಯಾಸವೇ ಇಲ್ಲ. ಈಗ ಬೆಲ್ಲದ ಚಹಾ ಅವರಿಗೂ ಸಹ ಆಯಿತು, ಬಂದವರಿಗೆ ಗೆಸ್ಟಿನವ್ರಿಗೆ ಎಲ್ಲರೂ ಸಹ ಬೆಲ್ಲದ ಚಹಾನೇ ಅಭ್ಯಾಸ ಆಗೋಗಿದೆ. ಎಲ್ಲರಿಗೂ ಸಹ ಅವ್ರಿಗೆ ಬೆಲ್ಲದ ಚಹಾನೇ ಕೊಡೋದು, ನಾವು ಸಹ ಬೆಲ್ಲದ ಚಹಾನೇ ಕುಡಿಯೋದು. ಹಾಗಾಗಿ ಬೆಲ್ಲವೇ ಥರ ಸಕ್ಕರೆ ತಂದರೆ 1 kg ತಂದಿಟ್ಟರೆ ಉಂಟಲ್ಲ, ನನಗೆ ಒಂದು 3 ರಿಂದ 4 ತಿಂಗಳು ಬರ್ತದೆ. ಇದು ಪಪ್ಪಾಯಿ ಉಂಟಲ್ಲ, ನಮ್ಮ ಮನೆಯಲ್ಲಾಗಿದ್ದು ತುಂಬ ಟೇಸ್ಟಾಗಿತ್ತು, ಮತ್ತು ಸೂಪರಾಗಿತ್ತು. ಅದ್ರ ಒಳಗಡೆ ಇದುಂಟಲ್ಲ ಮಾಂಸ ತಿನ್ನುವುದು ಉಂಟಲ್ಲ ನೋಡಿ, ಎಷ್ಟು ದಪ್ಪ ಆಗಿದೆ ಇದು. ಹಾಗಾಗಿ ನಾವು ಪಪ್ಪಾಯಿ ಒಂದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡೋದು ಅಂದರೆ ಅದು ಪುರ್ಸೊತ್ತಿಲ್ಲದ ಕಾರಣ ಹೀಗೆ ಆಗ್ತದ ಏನಂತ ಗೊತ್ತಿಲ್ಲ. ಅದನ್ನು ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ. ಇಲ್ಲಿ ಸ್ನಾನೆಲ್ಲಾಗಿ ತಿಂಡಿ ಎಲ್ಲ ತಿಂದ ನಂತರ ನಾನು ಎಲ್ಲರಿಗೂ ಬುತ್ತಿ ಹಾಕಿಡ್ಲಿಕ್ಕೆ ರೆಡಿ ಮಾಡ್ತೇನೆ. ಎಲ್ಲರಿಗೂ ಸಹ ಬುತ್ತಿ ಹಾಕ್ಕೊಳ್ಬೇಕಲ್ಲ. ಹಾಗೆ ಬುತ್ತಿ ಹಾಕೋದು, ಊಟ ಹಾಕಿ ಹಿಡಿದು ನಾಯಿಗೆ ಊಟ ಹಾಕೋದು ಎಲ್ಲ ರೆಡಿಯಾಗಿ ರಪ್ಪ ನಾನು ಸಹ ಹೊರಡೋದ್ರೊಳಗೆ ಅವ್ರಿಗೆ ಬುತ್ತಿ ಟಿಫಿನ್ಗೆ ಹಾಕಿಡಬೇಕು. ಟಿಫಿನ್ಗೆಲ್ಲ ಹಾಕಿಡ್ತಾಯಿದ್ದೇನೆ, ರೆಡಿ ಮಾಡ್ತಾಯಿದ್ದಾನೆ. ಟಿಫಿನ್ಗೆ ಹಾಕಿ ಅವರು ಊಟ ಹಿಡ್ಕೊಂಡು ಹೋಗ್ತಿದ್ದಾರೆ. ನಾಯಿಗೆ ಊಟ ಹಾಕೋದು ಕೆಲಸ ಅವರಿಗೆ. ಹಾಗೆ ನಾನು ಟಿಫಿನ್ ಎಲ್ಲ ತೆಗೆದಿಟ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಚಿಕ್ಕದೊಂದು ಬ್ಲಾಗ್ ಮಾಡಿದ್ದೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಯಾಕೆಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ವೀಡಿಯೋ ಮಾಡಿ ಬೇಜಾರಾಗುತ್ತೆ ವೀಡಿಯೋ ಮಾಡಲಿಕ್ಕೆ. ಹಾಗಾಗಿ ಅಲ್ಲಿ ಸ್ವಲ್ಪ ಹಾಲು ಸಹ ಬಿಸಿ ಮಾಡಲಿಕ್ಕಿಟ್ಟು ನಾನು ಬುತ್ತಿಯೆಲ್ಲ ಹಾಕಿ ನಾನು ಸಹ ಹೊರಡೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಚಾನಲಿಗೆ ಒಂದು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತಾ ಇದ್ದೀನಿ. ಅಲ್ಲಿ ಹಾಲು ಬಿಸಿ ಮಾಡಿ ಇಡ್ಲಿಕ್ಕೆ ಇಟ್ಟು ಇಲ್ಲಿ ಒಂದು ಟಿಫಿನಲ್ಲಿ ರೆಡಿ ಮಾಡಿಕೊಂಡು ಅಲ್ಲಿಗೆ ಟೈಮ್ ಆಗಿ ಹೋಯಿತು. ಅವ್ರಿಗೆ ಫ್ಲಾಸ್ಕಲ್ಲಿ ಚಹಾ ಸಹ ಹಾಕಿ ಕೊಡಬೇಕು, ಈಚೆ ಊಟ ರೆಡಿ ಮಾಡ್ಕೊಳ್ಬೇಕು, ಊಟ ಸಹ ಹಾಕಿಟ್ಕೊಳ್ಬೇಕು. ಎಲ್ಲ ಮಾಡಿ ನನ್ನ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ನಾನು ಹೊರಟೆ. ನಾನೊಂದು ಸ್ವಲ್ಪ ಪೇಪರಿಗೆ ಇಟ್ಕೊಂಡು ಅದಕ್ಕೆ ನಾವು ಹಾಕ್ಕೊಳ್ಳೋದು ಎಂತ ಅಂದರೆ ಪದಾರ್ಥ ಅದು ಇಟ್ಟರೆ ಅದು ಬ್ಯಾಗಿಗೆಲ್ಲ ಚೆಲ್ಲೋದಿಲ್ಲ ಅಂತ ಈ ಥರ ಒಂದು ಪ್ಲ್ಯಾನ್ ಮಾಡ್ತೀವಿ. ಅದರೊಳಗೆ ಪ್ಲಾಸ್ಟಿಕ್ ಸಹ ಹಾಕಿದರೆ ಆಗ್ತದೆ. ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನಮ್ಮದು ಬ್ಯಾಗ್ ರೆಡಿ ಆಯಿತು. ಹೀಗಿತ್ತು ನಮ್ಮದು ಇವತ್ತಿಂದು ವ್ಲಾಗು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿಲ್ದವ್ರು ಸಬ್ಸ್ಕ್ರೈಬ್ ಮಾಡಿ, ಮಾಡಿದರೆ ಮತ್ತೆ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಪಪ್ಪಾಯಾಗೂ ಸಹ 1-2 ಪೀಸ್ ಉಳಿದೋಯಿತು. ಹೀಗೆ ನಮ್ಮದು ವಿಡಿಯೋ ಇತ್ತು. ಎಲ್ಲರ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾಯಿರಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.